ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಾರದ ಉತ್ತಮ ಯಾರು, ಕಳಪೆ ಯಾರು ಅಂತಂದ್ಬಿಟ್ಟು ಈಗ ಲೈವ್ ಅಲ್ಲಿ ಕೂಡ ಗೊತ್ತಾಗಿದೆ. ಕೆಲವೊಬ್ರು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರು ಬಿಡಿ. ಆದ್ರೆ ಇವಾಗ ಈ ವಾರದ ಉತ್ತಮ ಮತ್ತೆ ಕಳಪೆ ಕೊಡ್ಬೇಕಾದ್ರೆ ಪರ್ಸನಲ್ ರೀಸನ್ ನ ಇಟ್ಕೊಂಡ್ಬಿಟ್ಟು ಕೆಲವೊಬ್ರು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಧ್ರುವಂತವರು ಇಲ್ಲಿ ಹೇಳ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳಿದ್ರು. ಯಾಕಂದ್ರೆ ಇವಾಗ ಅವ್ರಿಗೆ ಅರ್ಥ ಆಗಿದೆ ಅಶ್ವಿನಿ ಗೌಡ ಅವರು ಏನು ಅಂತಂದ್ಬಿಟ್ಟು. ಈಗ ಅವ್ರ ಬಗ್ಗೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವರಿಗೆ ಮಾತೆ ಕೆಲವೊಬ್ಬರಿಗೆ ಮುತ್ತು ತರ ಇರುತ್ತೆ, ಇನ್ನೊಬ್ಬರಿಗೆ ಮಾತೆ ಮೃತ್ಯು ಕೂಡ ಆಗುತ್ತಲ್ವಾ. ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಮಾತು ಮೃತ್ಯು ಆಗಿದೆ ಅಂತ ಇಲ್ಲಿ ಧ್ರುವಂತವ್ರು ಹೇಳಿದ್ರು. ಬನ್ನಿ ಯಾರ್ಯಾರು ಹೆಸರಿನಲ್ಲಿ ತಗೊಂಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಮಾಡುವವರು ಇಲ್ಲಿ ಕಳಪೆ ಅಂತಂದ್ರೆ ಗಿಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ರಘು ಅವರು ಉತ್ತಮ ಅಂತ ಇಲ್ಲಿ ತಗೊಂಡ್ರು. ಮೇನ್ ಆಗಿ ಮಾಡುವವರಿಗೆ ಆಡಕ್ಕೆ ಚಾನ್ಸ್ ಸಿಕ್ಕಿಲ್ಲ, ಒಪ್ಕೊಳ್ಳೋಣ. ಒಂದು ಜಗಳ ಕೂಡ ಇಲ್ಲಿ ಆಯ್ತು, ಹೋಗಪ್ಪಿ ಹಾಗೆ ಹೀಗೆ ಅಂತ ಜಗಳ ಕೂಡ ಇಲ್ಲಿ ಆಡಿದ್ರು. ಅದೇ ಇಲ್ಲಿ ಗಿಲ್ಲಿ ನಟವ್ರು ಆಡಿದ್ರೆ ಮಾತ್ರನೇ ಅದು ಚೆನ್ನಾಗಿರಲ್ಲ. ಮತ್ತೆ ಅವ್ರ ಕಾಮಿಡಿ ಕೂಡ ತುಂಬಾ ಕೆಟ್ಟದಾಗ ಮಾಡ್ತಾರೆ ಅನ್ನೋ ರೀತಿ ಮಾತಾಡಿದ್ರು. ಮಾಡುವವರು ಏನ್ ಕಳಪೆ ಆಟ ಆಡಿದ್ರು ಗಿಲ್ಲಿಯವರು ನನಗಂತೂ ಗೊತ್ತಿಲ್ಲ. ಇಲ್ಲಿ ಮಾಡುವವರು ಸೆಲೆಕ್ಟ್ ಮಾಡಿದ್ರು ಗಿಲ್ಲಿಯವ್ರ ಹೆಸರನ್ನ. ನೆಕ್ಸ್ಟ್ ಇಲ್ಲಿ ಧ್ರುವಂತವ್ರನ್ನ ಉತ್ತಮ ಮತ್ತೆ ಅಶ್ವಿನಿ ಅವ್ರನ್ನ ಕಳಪೆ ಅಂತ ಇಲ್ಲಿ ಹೇಳ್ತಾರೆ ರಘು ಅವರು. ನೋಡಿ, ಅಶ್ವಿನಿ ಅವರು ಕಳಪೆ ಆಟ ಆಡಿದ್ದಾರೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗೊತ್ತು. ಮಾಡುವವ್ರಿಗಂತೂ ಇಲ್ಲಿ ಅವ್ರು ಏನೇ ಮಾತಾಡಿದ್ರು, ಅಶ್ವಿನಿ ಗೌಡ ಅವ್ರು ಏನೇ ಮಾತಾಡಿದ್ರು ಸರಿ ಇದೆ. ಇಲ್ಲಿ ಗಿಲ್ಲಿಯವ್ರ ಹೆಸರು ತಗೊಂತಾರೆ, ಸಖತ್ ಬೇಜಾರಾಯ್ತು. ಕಳೆದ ವಾರ ಇವರೇ ಇಲ್ಲಿ ಉತ್ತಮ ಅಂತ ಕೊಟ್ಟಿರ್ತಾರೆ, ಮಾಡುವವರು ಗಿಲ್ಲಿ ನಟವ್ರಿಗೆ ಉತ್ತಮ ಅಂತ ಕೊಟ್ಟಿದ್ರು. ಈ ವಾರ ಬಂದ್ಬಿಟ್ಟು ಕಳಪೆ ಗಿಲ್ಲಿ ಅಂತ ಹೇಳಿದ್ದಾರೆ. ರಘು ಅವರು ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ದಾರೆ. ಇಲ್ಲಿ ಅವ್ರು ಕೊಟ್ಟಿದ್ದ ರೀಸನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಅವ್ರ ಪರ ಅವರು ಸ್ಟ್ಯಾಂಡ್ ತಗೊಂಡ್ರು, ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು ಅಂತ ಇಲ್ಲಿ ಹೇಳಿದ್ರು. ಅಶ್ವಿನಿ ಗೌಡ ಅವರಂತೂ ಕಳಪೆ ಅಂತಂದ್ಬಿಟ್ಟು ಎಲ್ಲಾ ವಿಚಾರದಲ್ಲೂ ಕಳಪೆ ಬಿಡಿ, ಆಟ ವಿಚಾರ ತಗೊಂಡ್ರೆ ಅಂತೂ ಈ ವಾರ ಅವ್ರು ಏನು ಕೂಡ ಆಡ್ಲಿಲ್ಲ. ಉಸ್ತುವಾರಿ ಅಂತ ತಗೊಂಡ್ರು ಕೂಡ ಏನು ಕೂಡ ಸರಿಯಾಗಿ ಉಸ್ತುವಾರಿ ಮಾಡ್ಲಿಲ್ಲ. ಮತ್ತೆ ಇಲ್ಲಿ ಗಂಡ್ ಮಕ್ಳಿಗೆ ಹೋಗೋ ಬಾರೋ ಅಂತ ಕರೆದ್ರೆ ಎಂತರಿಗೂ ಕೂಡ ಟ್ರಿಗರ್ ಆಗೇ ಆಗುತ್ತೆ. ಅದನ್ನ ಇಲ್ಲಿ ರಘು ರೀಸನ್ ಕೊಟ್ರು. ಅದಾಗಿದ ತಕ್ಷಣ ಇಲ್ಲಿ ಸೂರಜ್ ಅವ್ರು ಬರ್ತಾರೆ. ಸೂರಜ್ ಅವ್ರು ಬಂದ್ಬಿಟ್ಟು ಧ್ರುವಂತವ್ರು ಉತ್ತಮ ಮತ್ತೆ ಇಲ್ಲಿ ಅಶ್ವಿನಿ ಅವರು ಕಳಪೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸೂರಜ್ ಅವ್ರು ಏನ್ ರೀಸನ್ ಕೊಡ್ತಾರೆ ಅದು ಕರೆಕ್ಟ್ ಆದ ರೀಸನ್ ಇರುತ್ತೆ. ಇಲ್ಲಿ ಧ್ರುವಂತವ್ರು ಈ ವಾರ ಅವ್ರ ಪರ ಅವರು ಸ್ಟ್ಯಾಂಡ್ ತಗೊಂಡು ಆಟ ಆಡಿದ್ದಾರೆ. ಅಶ್ವಿನಿ ಗೌಡ ಅವರಂತೂ ಪ್ರತಿಯೊಂದರಲ್ಲೂ ಕೂಡ ಹೇಳದೇ ಬೇಕಾಗಿಲ್ಲ. ಅವರು ಮಾತಾಡೋದಿರ್ಬೋದು ಮತ್ತೆ ಇಲ್ಲಿ ಅವ್ರು ನಡ್ಕೊಳ್ಳೋದು ಒಂದು ಮ್ಯಾನರಿಸಮ್ ಇರುತ್ತಲ್ಲ, ಎದುರುಗಡೆ ಇರೋ ವ್ಯಕ್ತಿಗೆ ಅದು ಟ್ರಿಗರ್ ಆಗ್ತಾನೆ ಇರುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಕಳಪೆ ಅಂತ ಇಲ್ಲಿ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ರಾಶಿಕ್ ಅವ್ರು ಬರ್ತಾರೆ, ಜಾನ್ವಿ ಅವ್ರನ್ನ ಕಳಪೆ ಅಂತ ಹೇಳ್ತಾರೆ, ಸೂರಜ್ ಅವ್ರನ್ನ ಉತ್ತಮ ಅಂತ ಇಲ್ಲಿ ಹೇಳ್ತಾರೆ. ರಾಶಿಕಾ ಅವ್ರಿಗೆ ಜಾನ್ವಿ ಅವ್ರ ಕಳಪೆ ಕೊಟ್ಟಿದ್ದು ಕರೆಕ್ಟ್ ಆಗೇ ಇದೆ. ಆದ್ರೆ ಇಲ್ಲಿ ನೆಕ್ಸ್ಟ್ ಜಾನ್ವಿ ಅವ್ರು ಬಂದಾಗ ರಾಶಿಕಾ ಅವ್ರ ಹೆಸರನ್ನ ತಗೋತಾರೆ. ಅಂದ್ರೆ ಅವ್ರು ಇವ್ರ ಹೆಸರು, ಇವ್ರು ಅವ್ರ ಹೆಸರು, ಇಬ್ರಿಗೂ ಕೂಡ ಸಿಕ್ಕಾಪಟ್ಟೆ ಮಾತು ಬೆಳೆದಿದೆಯಲ್ಲ. ಇಲ್ಲಿ ಜಾನ್ವಿ ಅವರು ಬೇಕಂತಾನೆ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಒಂದು ಪರ್ಸನಲ್ ರೀಸನ್ಗೋಸ್ಕರ ಇಲ್ಲಿ ರಾಶಿಕಾ ಅವ್ರು ಕಳಪೆ ಅಂತ ಇಲ್ಲಿ ಹೇಳಿದ್ದು. ಮೇನ್ ಆಗಿ ನೋಡ್ಬೇಕು ಅಂತಂದ್ರೆ ಜಾನ್ವಿ ಅವರು ಸಿಕ್ಕಾಪಟ್ಟೆ ಕಳಪೆ ಆಟ ಇಲ್ಲಿ ಆಡಿದ್ದಾರೆ. ಆದ್ರೆ ರಾಶಿಕಾ ಅವ್ರು ತಗೊಂಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಮೇನ್ ಆಗಿ ಇಲ್ಲಿ ಜಾನ್ವಿ ಅವರು ರಾಶಿಕಾ ಅವ್ರ ಹೆಸರು ತಗೊಂಡ್ರಲ್ಲ, ಅವ್ರೇನು ಕೂಡ ಕಳಪೆ ಆಟ ಈ ವಾರ ಆಡಿಲ್ಲ. ಅಟ್ ಪ್ರೆಸೆಂಟ್ ನಾನು ಈ ವಾರದಲ್ಲಿ ಹೇಳ್ತಿರೋದು, ಏನು ಕೂಡ ಇಲ್ಲಿ ಕಳಪೆ ಆಟ ಅಂತ ಇಲ್ಲಿ ಆಡಿಲ್ಲ. ಜಾನ್ವಿ ಅವರು ಉತ್ತಮನ ಇಲ್ಲಿ ರಕ್ಷಿತ್ ಅವ್ರಿಗೆ ಕೊಟ್ರೆ ಯಾರು ಕೊಟ್ರೋ ಗೊತ್ತಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ಕಳಪೆ ಅಂತ ಬಂದಾಗ ರಾಶಿಕನ ಹೆಸರು ಇಲ್ಲಿ ತಗೊಂಡಿದ್ದಾರೆ. ಇನ್ನು ರಾಶಿಕ್ ಅವ್ರು ಆಗಿದ ತಕ್ಷಣ ನೆಕ್ಸ್ಟ್ ಬರೋದು ಸ್ಪಂದನ ಅವರು. ಜೊತೆಗೆ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಂತ ಇಲ್ಲಿ ಹೇಳ್ತಾರಲ್ಲ, ಸಿಕ್ಕಾಪಟ್ಟೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಅನಿಸ್ತದೆ ಸ್ಪಂದನ ಅವರು. ಗಿಲ್ಲಿ ಅವ್ರಿಗೆ ಕಳಪೆ ಅಂತ ಇಲ್ಲಿ ಕೊಡ್ತಾರೆ. ಅದ್ ಏನಕ್ಕೆ ಅಂತ ಗೊತ್ತಿಲ್ಲ, ಏನ್ ಕಳಪೆ ಆಟ ನೋಡಿ. ಅವ್ರು ಟೀಮ್ಗೆ ಸೇರಿಸ್ಕೊಂಡ್ಲಿಲ್ಲ ಅಂತ ಅಂದಿದ ತಕ್ಷಣ ಗಿಲ್ಲಿ ಅವರು ಕಳಪೆ ಆಗ್ಬಿಟ್ರು. ಧನುಷ್ ಅವ್ರಿಗೆ ಉತ್ತಮ ಅಂತ ಇಲ್ಲಿ ಕೊಟ್ರು. ಅವ್ರು ಏನು ಉತ್ತಮ ಕೆಲಸ ಮಾಡಿದ್ರು ಈ ವೀಕ್. ಅಭಿ ಅವರು, ಧನುಷ್ ಅವರು, ಸ್ಪಂದನ ಅವರು 3 ಜನ ಕೂಡ ಒಟ್ಟಿಗೆ ಇದ್ದಿದ್ದು ಅಷ್ಟೇ. ಇಲ್ಲಿ ಅವ್ರಿಗೆ ಅವರು ಉತ್ತಮವಾಗಿರೋದು. ಆದರೆ ಸಖತ್ ಬೇಜಾರಾಯಿತು ಗಿಲ್ಲಿಯವ್ರಿಗೆ ಕಳಪೆ ಕೊಟ್ಟಿದ್ದು. ಅಂತ ಒಂದು ಕಳಪೆ ಆಟ ಅಂತೂ ಇಲ್ಲಿ ಆಡಲೇ ಇಲ್ಲ. ಕಳಪೆ ಆಟ ಆಡಿದ್ರೆ ಒಂದು ಗೇಮ್ ಕೂಡ ಇಲ್ಲಿ ಗೆಲ್ಲಕ್ಕಾಗ್ತಿರ್ಲಿಲ್ಲ ಗಿಲ್ಲಿಯವರು. ಸ್ಪಂದನ ಅವರು ಅದೇನು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು, ಬೇರೆ ಒಂದು ಟೀಮಿಗೆ ಕರ್ಕೊಳ್ಳಿಲ್ಲ ಅಂತ ಅಂದಿಕ್ಕೋಸ್ಕರನೇ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಇಲ್ಲಿ ಹೇಳಿದ್ರು. ಬೇರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಲ್ಲ, ಗೇಮ್ ಅಂತ ಬಂದಾಗ ಅಟ್ ಪ್ರೆಸೆಂಟ್ ತುಂಬಾನೇ ಮುಖ್ಯ ಆಗಿರುತ್ತೆ ಆ ಗೇಮ್ ಕೂಡ. ಇಲ್ಲಿ ಹಿಂದೊಂದು ಮುಂದೊಂದು ಮಾತಾಡ್ತಾ ಇದ್ದಾರೆ ಸ್ಪಂದನ ಅವರು. ಇಲ್ಲಿ ಗಿಲ್ಲಿಯವರಿಗೆ ಕಳಪೆ ಅಂತ ಅಂದ್ಬಿಟ್ಟು ಕೊಟ್ಟರು. ಧನುಷ್ ಅವರು ಉತ್ತಮ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಧನುಷ್ ಅವ್ರು ಬರ್ತಾರೆ. ಇಲ್ಲಿ ರಘು ಅವ್ರನ್ನ ಉತ್ತಮ ಅಂತ ಹೇಳ್ತಾರೆ, ಧ್ರುವಂತವ್ರನ್ನ ಕಳಪೆ ಅಂತ ಇಲ್ಲಿ ಹೇಳ್ತಾರೆ. ಅಶ್ವಿನಿ ಗೌಡ ಅವ್ರ ಜೊತೆ ಯಾರ್ಯಾರು ಸೇರ್ಕೊಂತಾರೋ ಇಲ್ಲಿ ಎಲ್ಲರೂ ಕೂಡ ಒಂಥರ ಮ್ಯಾನಿಪುಲೇಟ್ ಆಗ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಧನುಷ್ ಅವ್ರಿಗೆ ಧ್ರುವಂತವ್ರ ಕಳಪೆ ಅಂತ ಅಂದ್ಬಿಟ್ಟು ಈ ಸತಿ ಅನ್ಸಿದೆ. ಈ ವೀಕಲ್ಲಿ ಸ್ವಲ್ಪ ಮಾತಾಡೋ ಬರದಲ್ಲಿ ಬೇರೆ ಬೇರೆ ಮಾತಾಡಿದ್ರು ಧ್ರುವಂತವ್ರು. ಬಟ್ ಆಟ ಅಂತ ಬಂದಾಗ 1-2 ದಿವಸ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ, ಪ್ರೂವ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಧನುಷ್ ಅವ್ರು ಬರ್ತಾರೆ. ಇಲ್ಲಿ ಉತ್ತಮ ಒಂದು ರಘು ಅವರು ಕೊಡ್ತಾರೆ, ಮತ್ತೆ ಧ್ರುವಂತವ್ರಿಗೆ ಕಳಪೆ ಅಂತ ಇಲ್ಲಿ ಕೊಡ್ತಾರೆ. ಎಲ್ಲರೂ ಕೂಡ ಪರ್ಸನಲ್ ರೀಸನ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಏನೋ ಒಂದು ಮ್ಯಾಟ್ರಿಗೆ ಏನೋ ಒಂದು ಲಿಂಕ್ ಮಾಡ್ಬಿಟ್ಟು ಹೇಳ್ಬೇಕಲ್ಲ. ನಿಜವಾಗ್ಲೂ ಕೂಡ ಅಶ್ವಿನಿ ಅವರು ಕಳಪೆಯಾಗಿ ಮಾತಾಡಿದ್ರು ಕೂಡ ಇಲ್ಲಿ ಧನುಷ್ ಅವ್ರಿಗೂ ಕೂಡ ಇಲ್ಲಿ ಅನ್ಸಿಲ್ಲ ಅಶ್ವಿನಿಗಳವರು ಕಳಪೆಯಾಗಿ ಆಟ ಆಡಿದ್ರು, ಕಳಪೆಯಾಗಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಕಳಪೆಗೆ ಧ್ರುವಂತವ್ರು ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಧ್ರುವಂತವ್ರು ಬರ್ತಾರೆ. ನಿಜವಾಗ್ಲೂ ಕೂಡ ಪ್ರತಿಯೊಂದು ವಿಚಾರ ಈ ವೀಕಲ್ಲಿ ನಾನು ಹೇಳ್ತಿರೋದು, ಅದು ಪ್ರೆಸೆಂಟ್ ಆಗಿ ಧ್ರುವಂತವ್ರು ಏನು ಹೇಳಿದ್ರು, ಇಲ್ಲಿ ಎಲ್ಲಾ ಕೂಡ ಅಶ್ವಿನಿಗಳವ್ರನ್ನ ಫಸ್ಟ್ ಹೇಳದೆ ಅವರು ಕಳಪೆ ಇಲ್ಲಿ ತಗೊಳ್ಳೋದು
ಅಶ್ವಿನಿ ಗೌಡ ಅವ್ರ ಹೆಸರನ್ನ ತಗೋತಾರೆ, ಉತ್ತಮ ಬಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರ ಹೆಸರನ್ನ ತಗೋತಾರೆ. ಅವ್ರ ಅಡುಗೆ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ಮತ್ತೆ ಯಾರ ಮೇಲೂ ಕೂಡ ಇಲ್ಲಿ ಕಂಪ್ಲೇಂಟ್ ಹೇಳಿಲ್ಲ. ಮೇಯ್ನ್ ಆಗಿ ಅದು ಮಾಡಲ್ಲ ಇದು ಮಾಡಲ್ಲ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ. ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳ್ತಾರೆ ಸ್ವಯಂ ಘೋಷಿತ ಲೀಡರ್ ಅಂತ ಅಂದ್ಬಿಟ್ಟು. ಈಗ ಇವರು ಯಾರು ಜಾನ್ವಿ ಅವರು ಮತ್ತೆ ಅಶ್ವಿನಿ ಅವರು ಗಿಲ್ಲಿ ನಟ ಅವ್ರಿಗೆ ಅನಿಸ್ತಾ ಇದ್ರು ಸ್ವಯಂ ಘೋಷಿತ ವಿನ್ನರ್ ಇವನು, ಅವನೇ ಇಲ್ಲಿ ವಿನ್ನರ್ ಅಂತ ಹೇಳ್ಕೊಂಡಿದ್ದಾನೆ ಅಂತ ಇಲ್ಲಿ ಹೇಳಿದ್ರು. ಧ್ರುವಂತ್ ಅವ್ರು ನೋಡಿ ಸರಿಯಾಗಿ ಕೊಟ್ರು ಅಂತಾನೆ ಹೇಳ್ಬೋದು ಇಲ್ಲಿ. ಯಾಕಂತಂದ್ರೆ ಅವ್ರು ಮಾಡ್ತಿರೋದು ಅದೇ ತರ ಇಲ್ಲಿ ಇದೆ. ಸ್ವಯಂ ಘೋಷಿತ ಲೀಡರ್ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಹೊರಗಡೆ ಏನೋ ಹೋರಾಟಗಾರ ಅಂತ ಹೇಳ್ಕೊಂತಾರೆ, ಯಾವ್ದಕ್ಕೆ ಹೋರಾಟ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲಿ ಕರೆಕ್ಟ್ ಆದ ಪಾಯಿಂಟ್ ಟು ಪಾಯಿಂಟ್ ಸದ್ಯ ಇವಾಗಾದ್ರೂ ಧ್ರುವಂತ್ ಅವ್ರಿಗೆ ಅರ್ಥ ಆಗಿದೆ ಅಶ್ವಿನಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಇದ್ರ ಇನ್ನೊಂದು ವಿಚಾರ ಕೂಡ ಇಲ್ಲಿ ಹೇಳ್ತಾರೆ, ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸರಿಯಾಗಿ ಗೊತ್ತಾಗಿದೆ ಇವಾಗ ಇವ್ರು ಹೆಂಗೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಎಲ್ರು ಅಂತ ಕೂಡ. ಆದ್ರೆ ಇಲ್ಲಿ ಅಭಿ ಅವರು ಧನುಷ್ ಅವರು ಸಿಕ್ಕಾಪಟ್ಟೆ ಮ್ಯಾನಿಪ್ಯುಲೇಟ್ ಆಗ್ಬಿಟ್ಟಿದ್ದಾರೆ. ಧ್ರುವಂತ್ ಅವರು ಸದ್ಯ ಆ ಒಂದು ಟೀಮಿಂದ ಹೊರಗಡೆ ಬಂದಿದ್ದಾರೆ. ಒಟ್ಟಿನಲ್ಲಿ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳಿದ್ರಲ್ಲ, ಇಲ್ಲಿ ಮಾತು ಮೃತ್ಯು ಆಗಿದೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ. ಸದ್ಯ ಈ ವಾರ ಜಾಸ್ತಿ ಹೆಸರು ತಗೊಂಡಿರೋದು ಎಲ್ಲರೂ ಕೂಡ ಅಶ್ವಿನಿ ಗೌಡ ಅವ್ರದ್ದೇ ಇಲ್ಲಿ ತಗೊಂಡಿದ್ದಾರೆ. ನೆಕ್ಸ್ಟ್ ಇದಾಗಿದ್ದ ತಕ್ಷಣ ಬರೋದಿಲ್ಲಿ ಗಿಲ್ಲಿ ನಟ ಅವ್ರು ಬರ್ತಾರೆ. ಸೂರಜ್ ಅವ್ರಿಗೆ ಉತ್ತಮ ಕೊಡ್ತಾರೆ, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕಳಪೆ ಅಂತ ಇಲ್ಲಿ ಹೇಳ್ತಾರೆ. ಅಭಿ ಅವ್ರು ಬರ್ತಾರೆ ಕೊನೆಯದಾಗಿ. ಇಲ್ಲಿ ಅಭಿ ಅವರು ರಘು ಅವ್ರಿಗೆ ಕಳಪೆ ಅಂತ ಹೇಳ್ತಾರೆ. ರಘು ಅವರು ಕಳಪೆ ಅಂತೆ ನೋಡಿ, ಅಶ್ವಿನಿ ಗೌಡ ಅವ್ರು ಕಳಪೆ ಅಲ್ಲ, ರಘು ಅವ್ರು ಕಳಪೆ ಅಂತೆ. ಸ್ಪಂದನ ಅವ್ರು ಬಂದ್ಬಿಟ್ಟು ಉತ್ತಮ ಅಂತೆ. ಏನು ಉತ್ತಮವಾದ ಕೆಲಸ ಮಾಡಿದ್ರು ಸ್ಪಂದನ ಅವರು ಗೊತ್ತಿಲ್ಲ, ಅವ್ರು ಬೇಜಾರು ಮಾಡ್ಕೊಂಡಿದ್ದಕ್ಕೆ ಇಲ್ಲಿ ಅವರು ಉತ್ತಮ ಅಂತ ಕೊಟ್ಬಿಟ್ರು. ಇವ್ರು ಏನು ಅಂದ್ರೆ ಧನುಷ್ ಅವರು ಅಭಿ ಅವರು ಸ್ಪಂದನ ಅವರು ಇವ್ರಿಗೇನೆ ಇಲ್ಲಿ ಉತ್ತಮ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ವಾರ ನಿಜವಾಗ್ಲೂ ಕೂಡ ಕಳಪೆಯಾಗಿ ತುಂಬಾ ಕಳಪೆಯಾಗಿ ಆಟ ಆಡಿದೆ ಇಲ್ಲಿ ಅಶ್ವಿನಿ ಗೌಡ ಅವರು. ನಾವೊಂದು ಹೆಸರು ಅನ್ಕೊಂಡಿರ್ತೀವಿ, ಇಲ್ಲಿ ರಕ್ಷಿತ್ ಅವ್ರಿಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ, ಇಲ್ಲಿ ಸೂರಜ್ ಅವ್ರಿಗೆ ಉತ್ತಮ ಸಿಕ್ಕಿದೆ. ಇನ್ನು ಇಲ್ಲಿ ಕಳಪೆ ಬಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರಿಗೆ ಕಳಪೆ ಸಿಕ್ಕಿದೆ. ಟೋಟಲ್ ಆಗಿ ಓವರ್ ಆಲ್ ನೋಡಕ್ ಹೋದ್ರೆ ಇಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಇದ್ದಾರೆ. ಅದರಲ್ಲಿ ಕೂಡ ಧ್ರುವಂತ್ ಅವರು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಹೇಳಿದ್ರು, ಹೊರಗಡೆ ಹೋರಾಟಗಾರ್ತಿ ಅಂತ ಅಂದ್ಬಿಟ್ಟು ಹೇಳ್ಕೊಂತಾರಂತೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ್ದಕ್ಕೆ ಇಲ್ಲಿ ಹೋರಾಟ ಮಾಡಬೇಕು ಅಂತ ಅಂದ್ಬಿಟ್ಟು ಗೊತ್ತೇ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಕರೆಕ್ಟ್ ಆದ ಒಂದು ಪಾಯಿಂಟ್ ಹೇಳಿದ್ರು. ಸದ್ಯಕ್ಕೆ ಇವಾಗಾದ್ರೂ ಅರ್ಥ ಆಗಿದೆ, ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ಈಗ ಎಚ್ಚೆತ್ಕೊಂಡಿದ್ದಾರೆ ಧ್ರುವಂತ್ ಅವರು ಕೂಡ. ಅವ್ರು ಹೇಳಿದ ಪಾಯಿಂಟ್ ತುಂಬಾನೇ ಇಲ್ಲಿ ಇಷ್ಟ ಆಯ್ತು, ಸ್ವಯಂ ಘೋಷಿತ ಲೀಡರ್ ಅಂತ ಅಂದ್ಬಿಟ್ಟು. ಯಾವಾಗ್ಲೂ ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಕಾಲು ಎಳಿತಿದ್ರು ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು. ಪ್ರತಿ ಸತಿ ಕೂಡ ಸ್ವಯಂ ಘೋಷಿತ ನೀನು ವೈಸ್ ಕ್ಯಾಪ್ಟನ್ ಆಗ್ಬಿಡ್ತೀಯಾ, ಯಾರು ನಿನಗೇನು ಮಾತಾಡ್ಸೋದೇ ಬೇಡ, ಎಲ್ಲ ನೀನೇ ಸ್ವಯಂ ಘೋಷಿತ ಮಾಡ್ಕೊಂಡ್ಬಿಡ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಹೇಳಿದ ತಕ್ಷಣನೇ ಇಬ್ರು ಕೂಡ ಪಿಸುದುನಿಲಿ ಮಾತಾಡ್ಕೊಂತಾರೆ. ಅಲ್ಲೂ ಕೂಡ ಬಿಡಲ್ಲ. ಒಟ್ಟಿನಲ್ಲಿ ಬಿಗ್ ಬಾಸ್ ಅಲ್ಲಿ ಹೇಳಲಿಲ್ಲ, ಬಟ್ ಪಿಸುದುನಿಲಿ ಮಾತಾಡ್ತಿರೋದು ಇಲ್ಲಿ ಕೇಳಿಸ್ತಿತ್ತು. ಇವ್ರಿಗೆ ಎಷ್ಟೇ ಉಗಿದ್ರು ಕೂಡ ನೀವು ತಪ್ಪು ಮಾಡಬೇಡಿ ಅಂತ ಹೇಳಿದ್ರು ಕೂಡ ತಲೆಗೆ ತಗೊಳ್ಳಲ್ಲ. ಸದ್ಯ ಇವಾಗ ಈ ವಾರನೂ ಕೂಡ ಅಶ್ವಿನಿ ಅವರು ಕಳಪೆಗೆ ಹೋಗಿದ್ದಾರೆ. ಉತ್ತಮ ಬಂದ್ಬಿಟ್ಟು ಇಲ್ಲಿ ಸೂರಜ್ ಅವರಿಗೆ ಸಿಕ್ಕಿದೆ, ಜಾಸ್ತಿ ಅವ್ರ ಹೆಸರೇ ಬಂದಿದೆ ಇಲ್ಲಿ. ಅಂದ್ರೆ ಧ್ರುವಂತ್ ಅವ್ರ ಹೆಸರು ಬಂತು, ಮತ್ತೆ ಇಲ್ಲಿ ಸೂರಜ್ ಹೆಸರು ಕೂಡ ಇಲ್ಲಿ ಬಂತು, ಮತ್ತೆ ರಘುವ್ರ ಹೆಸರು ಕೂಡ ಇಲ್ಲಿ ಬಂತು. ಆದ್ರೆ ನಿಜವಾಗ್ಲೂ ಕಳಪೆ ಆಟ ಆಡಿದ್ದು ಇಲ್ಲಿ ಅಶ್ವಿನಿ ಗೌಡ ಅವರನ್ನೇ, ಅದಕ್ಕೆ ಅವ್ರಿಗೂ ಇಲ್ಲಿ ಸಿಕ್ಕಿದೆ. ಉತ್ತಮ ಅಂತ ಬಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರಿಗೂ ಕೊಡ್ಬೋದಿತ್ತು, ಬಟ್ ಯಾರು ಕೂಡ ಹೆಸರು ತಗೊಳ್ಳಿಲ್ಲ. ಇನ್ನು ಮಿಗ್ದವರು ಕಾವ್ಯ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ರಕ್ಷಿತ್ ಅವ್ರು ಇರ್ಬೋದು, ಯಾರ ಹೆಸರು ತಗೊಂಡ್ರು ಅಂತ ಅಂದ್ಬಿಟ್ಟು ನಾನು ನೋಡೋಕ್ಕೆ ಸ್ವಲ್ಪ ಇಲ್ಲಿ ಸ್ಕಿಪ್ ಆಯ್ತು, ನಾನು ನೋಡೋಕ್ಕಾಗಿಲ್ಲ. ಬೇರೆ ಯಾರಾದರೂ ನೋಡಿದ್ರೆ ಇಲ್ಲಿ ರಕ್ಷಿತ್ ಅವ್ರು ಯಾರ ಹೆಸರು ತಗೊಂಡ್ರು, ಮತ್ತಿಲ್ಲಿ ಕಾವ್ಯ ಅವ್ರು ಯಾರ ಹೆಸರನ್ನ ತಗೊಂಡ್ರು ಅಂತ ಗೊತ್ತಿದ್ರೆ ಇಲ್ಲಿ ಮೆನ್ಷನ್ ಮಾಡಿ. ಸೊ ವೀಕ್ಷಕರು, ಸದ್ಯ ಈ ವಾರದ ಉತ್ತಮ ಯಾರು ಕಳಪೆ ಯಾರು ಅಂತ ಗೊತ್ತಾಗಿದೆ. ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರಿಗೆ ಬರಬೇಕಿತ್ತು, ಇಲ್ಲಿ ಸೂರಜ್ ಅವ್ರಿಗೆ ಬಂದಿದ್ದೆ ಕರೆಕ್ಟಾ ಅನ್ನೋದ್ರ ಬಗ್ಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.